Good morning, students. Today we see the next part of structure of Indian economy. Already we see primary sector and secondary sector if in agriculture sector and industrial sector ನಾವು already ನೋಡಿದ್ದೀವಿ. Next part we see point number 3 structure service sector or ಥೆರಾಟರಿ ಸೆಕ್ಟರ್ ಅಂತ ಇದನ್ನ ನಾವು ಕರಿತೀವಿ. ಸೇವಾ ವಲಯ ಅಂತ ನಾವು ಇದನ್ನ ಕರಿತೀವಿ ಅಥವಾ ತೃತೀಯ ವಲಯ ಅಂತ ಇದನ್ನ ನಾವು ಕರಿತೀವಿ. So we see all services come under the theratary sector. All services come under the theratary sector. This sector is called service sector. All services come under the theratary sector. This sector is called service sector, where various services are providing services like various services are providing services like trade, hotels and restaurant, transport, finance, banking, any other services. If when all services become under the service sector or theratary sector, the sector will be called service sector. ಅಂದ್ರೆ ಎಲ್ಲಾ ಸೇವೆಗಳನ್ನ ಒಳಗೊಂಡಿರುವಂತ ಕ್ಷೇತ್ರ ಯಾವುದಪ್ಪ ಅಂತ ಕೇಳಿದ್ರೆ ಸೇವಾ ವಲಯ. ಅದು ವ್ಯಾಪಾರೋದ್ಯಮ ಇದ್ದಿರಬಹುದು ಅಥವಾ ಹೋಟೆಲ್ ಅಂಡ್ ರೆಸ್ಟೋರೆಂಟ್ಸ್ ಗಳಿದ್ದಿರಬಹುದು, ಬ್ಯಾಂಕಿಂಗ್ ಗಳಿದ್ದಿರಬಹುದು ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಇದ್ದಿರಬಹುದು. ಈ ಎಲ್ಲಾ ಅಂಶಗಳನ್ನು ಒಳಗೊಂಡಿರುವಂತಹ ಕ್ಷೇತ್ರ ಯಾವುದಪ್ಪ ಅಂತ ಕೇಳಿದ್ರೆ ಅದು ಸರ್ವಿಸ್ ಸೆಕ್ಟರ್ ಆಗಿರ್ತವೆ. This sector providing employment to 17.3 of the people in India in 1951. This sector providing employment to 17.3 ಶೇಕಡ 17.3ರಷ್ಟು ಉದ್ಯೋಗಾವಕಾಶವನ್ನ ಎಷ್ಟಲ್ಲಿ ಕೊಡ್ತಾ ಇತ್ತು? 1951ರಲ್ಲಿ ಈ ವಲಯದಿಂದ ಹೋಗ್ತಾ ಇದ್ವು. ಅಂದ್ರೆ ಸರ್ವಿಸ್ ಸೆಕ್ಟರ್ ಅಂಡರ್ ದಿ ಸರ್ವಿಸ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಟೋಟಲ್ ಪಾಪ್ಯುಲೇಷನ್ ಆಫ್ ಇಂಡಿಯಾ, ಇದರಲ್ಲಿ ವರ್ಕ್ ಮಾಡ್ತಾ ಇರುವಂತವರ ಸಂಖ್ಯೆ ಎಷ್ಟಪ್ಪ ಅಂತ ಹೇಳಿದ್ರೆ ಇನ್ 1951 ನಲ್ಲಿ 17.3% peoples will be worked here. Okay, and it rose 20.4% in 1990-1991 and it rose 20.4% in 1990-1991. 1990-91ರಲ್ಲಿ 17.3 ಇದ್ದಿದ್ದು ಎಷ್ಟಾಗಿದೆ ಅಂತ ಕೇಳಿದ್ರೆ 20.4% ಏನಾಗಿರುವಂತದ್ದು ಇನ್ಕ್ರೀಸ್ ಆಗಿರುವಂತದ್ದು and 29.5 in 2009-10 and 29.5 in 2009. 1951 ನಲ್ಲಿ ಎಷ್ಟಿತ್ತು? 17.3 ಇದ್ದು it was rose 20.4% in 1990-1991 and 2009-10 ನಲ್ಲಿ ಎಷ್ಟಾಗಿದೆ ಅಂತ ಕೇಳಿದ್ರೆ 29.5% ಇನ್ಕ್ರೀಸ್ ಆಗಿರುವಂತದ್ದು. ಇಟ್ ಮೀನ್ ಡೇ ಬೈ ಡೇಸ್ ಏನಾಗ್ತಾ ಇದೆ ಆಸ್ ಎನ್ ಇಂಡಿಯನ್ ಎಕಾನಮಿಯಲ್ಲಿ ಸರ್ವಿಸ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಇಷ್ಟಪಡುವಂತ ಸಂಖ್ಯೆ ಏನಾಗಿದೆ? ಜಾಸ್ತಿ ಆಗ್ತಾ ಇದೆ. ವಿ ಆರ್ ಆಲ್ ಎಜುಕೇಟೆಡ್, ವಿ ಆರ್ ಆಲ್ ಇಂಟ್ರೆಸ್ಟೆಡ್ ಟು ಸರ್ವಿಸ್ ಸೆಕ್ಟರ್ ಅಟ್ ವರ್ಕಿಂಗ್ ನೌ. So next we see role and importance of service sector. Role and importance of service sector. ಸೇವಾ ವಲಯದ ಅಥವಾ ತೃತೀಯ ವಲಯದ ಪಾತ್ರ ಮತ್ತು ಮಹತ್ವವನ್ನು ನಾವು ನೋಡ್ತಾ ಇದ್ವಿ. ಪಾಯಿಂಟ್ ನಂಬರ್ 1 ಕಾಂಟ್ರಿಬ್ಯೂಷನ್ ಟು ಎಂಪ್ಲಾಯ್ಮೆಂಟ್. In 2009-10 total workforce in Indian people this sector ಅಲ್ಲಿ ಕೆಲಸ ಮಾಡ್ತಾ ಇರುವಂತವರ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದ್ರೆ 29.4% will be worked here. Point number 1 contribution to employment 29.4% in 2009-10 ನಲ್ಲಿ total workforce. So ಇದರ ಅರ್ಥ ಏನಂತ ಕೇಳಿದ್ರೆ ನಾವು ಪ್ರಿವಿಯಸ್ ಅಲ್ಲಿ ನೋಡಿದ್ವಿ ಆಫ್ಟರ್ ದಿ ಇಂಡಿಪೆಂಡೆನ್ಸ್ ಅಥವಾ ನಿಯರ್ ಬೈ ಇಂಡಿಪೆಂಡೆನ್ಸ್ ಟೈಮ್ ಅಲ್ಲಿ ಮೋರ್ ಪೀಪಲ್ ವಿಲ್ ಬಿ ಡಿಪೆಂಡ್ ಅಪಾನ್ ಪ್ರೈಮರಿ ಸೆಕ್ಟರ್. ನೌ ಡೇಸ್ ಏನಾಗ್ತಾ ಇದೆ? ಚೇಂಜ್ ಆಗ್ತಾ ಇರುವಂತದ್ದನ್ನ ನಾವು ಕಾಣ್ತಾ ಇದ್ದೀವಿ. ಏನು? ಶೇಕಡ 29.4ರಷ್ಟು ಜನ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಅದು ಸರ್ವಿಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅಂಡ್ ಪಾಯಿಂಟ್ ನಂಬರ್ 2 ಅಟ್ರಾಕ್ಟಿಂಗ್ ಫಂಡ್ಸ್ ಫ್ರಮ್ foreign countries because of service sector ಇಂದಾಗಿ
ಅಟ್ರಾಕ್ಟಿಂಗ್ ಫಂಡ್ಸ್ಗಳು ಫಾರಿನ್ ಕಂಟ್ರೀಸ್ಗಳು ಏನು ಮಾಡ್ತಾ ಇವೆ, ಕೊಡ್ತಾ ಇರುವಂಥದ್ದನ್ನು ನಾವು ಕಾಣ್ತೀವಿ. ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಸಿಸ್ಟಮ್ ಇದ್ದಿರ್ಬೋದು, ಇನ್ಸೂರೆನ್ಸ್ ಕಂಪನಿಗಳಿದ್ದಿರ್ಬೋದು, ಅಥವಾ ಟ್ರೇಡ್ ಸಿಸ್ಟಮ್ ಇದ್ದಿರ್ಬೋದು, ಟ್ರಾನ್ಸ್ಪೋರ್ಟ್ ಇದ್ದಿರ್ಬೋದು, ಹೋಟೆಲ್ ಸರ್ವಿಸಸ್ ಇನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಈ ಎಲ್ಲ ಅಂಶಗಳಲ್ಲಿ ವಿದೇಶಿ ನೇರ ಬಂಡವಾಳದ ಹೂಡಿಕೆಯನ್ನು ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ICICI ಇದ್ದಿರ್ಬೋದು, ಅಥವಾ ಇನ್ಶೂರೆನ್ಸ್ಗೆ ನಾವು ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಇದ್ದಿರ್ಬೋದು, ಅಥವಾ ರಿಲಯನ್ಸ್ ಇದ್ದಿರ್ಬೋದು ಅಲ್ವಾ. ಸೊ ಆ್ಯಂಡ್ ಟ್ರೇಡ್ ಸಿಸ್ಟಮ್ ಇದ್ದಿರ್ಬೋದು, ಟ್ರಾನ್ಸ್ಪೋರ್ಟ್ ಇದ್ದಿರ್ಬೋದು, ಹೋಟೆಲ್ಸ್ ಇದ್ದಿರ್ಬೋದು. ಈ ಎಲ್ಲ ಅಂಶಗಳಿಗೆ, ಈ ಎಲ್ಲ ಫ್ಯಾಕ್ಟರ್ಸ್ಗಳಿಗೆ ಫಾರಿನ್ ಕಂಟ್ರೀಸ್ಗಳು ಏನು ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇರುವಂಥದ್ದನ್ನು ನಾವು ನೌಡೇಸ್ ಕಾಣಬಹುದು. ಅಂಡ್ ಪಾಯಿಂಟ್ ನಂಬರ್ 3, ಕಾಂಟ್ರಿಬ್ಯೂಷನ್ ಟು ನ್ಯಾಷನಲ್ ಇನ್ಕಮ್. ಕಾಂಟ್ರಿಬ್ಯೂಷನ್ ಟು ನ್ಯಾಷನಲ್ ಇನ್ಕಮ್ ಇನ್ contribution to national income among three sector, among the three sector ಅಥವಾ all of three sector. The service sector has contributed maximum to national income of India. Among the three sector, the service sector will be maximum contribution of Indian economic system. It 55 to 55.20% GDP ಗೆ ಇದರ ಕೊಡುಗೆ ಹೋಗ್ತಾ ಇದೆ. 55.20% of GDP ಗೆ ಟುಡೇ ಸರ್ವಿಸ್ ಸೆಕ್ಟರ್ ಕಡೆಯಿಂದ ಕೊಡುಗೆ ಹೋಗ್ತಾ ಇರುವಂತದ್ದನ್ನ ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ದಿ ಸೆಕ್ಟರ್ ವುಡ್ ಬಿ ಮೋಸ್ಟ್ ಇಂಪಾರ್ಟೆಂಟ್. ಅಂಡ್ ಯಾವುದು ಸರ್ವಿಸ್ ಸೆಕ್ಟರ್ ಅನ್ನುವಂಥದ್ದು ಇವತ್ತಿನ ದಿನದಲ್ಲಿ ಅತಿ ಅವಶ್ಯಕವಾಗಿ ಅಥವಾ ಅತಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂತ ಕ್ಷೇತ್ರ ಅಂತ ನಾವು ಹೇಳ್ತೀವಿ. ಅಂಡ್ ಪಾಯಿಂಟ್ ನಂಬರ್ 4, ಲಾಸ್ಟ್ ಪಾಯಿಂಟ್ ನಂಬರ್, ಕಾಂಟ್ರಿಬ್ಯೂಷನ್ ಇನ್ ಎಕ್ಸ್ಪೋರ್ಟ್. ಕಾಂಟ್ರಿಬ್ಯೂಷನ್ ಇನ್ ಎಕ್ಸ್ಪೋರ್ಟ್, IT-BT ಕಂಪನಿಗಳಿದ್ದಿರಬಹುದು, MNC ಕಂಪನಿಗಳಿದ್ದಿರಬಹುದು. ಸಿ 2009 to 10 ನಲ್ಲಿ ನಿಯರ್ಲಿ 4.35 lakh earned to export in India. 2009-10ರಲ್ಲಿ ಶೇಕಡ 4.35 lakh earned to export. ಎಕ್ಸ್ಪೋರ್ಟ್ ಇಂದಾಗಿನೇ ಇವತ್ತು ಬರುವಂತ ಆದಾಯದ ಪ್ರಮಾಣ ಏನಾಗಿದೆ, ಜಾಸ್ತಿ ಆಗ್ತಾ ಇರುವಂತದನ್ನು ನಾವು ಕಾಣ್ತೀವಿ. ಅಂದ್ರೆ ಇವೆಲ್ಲವನ್ನ ನಾವು ಒಳಗೊಂಡಿರುವಂತಹ ಕ್ಷೇತ್ರ ಯಾವುದಪ್ಪ ಅಂತ ಕೇಳಿದ್ರೆ ಸರ್ವಿಸ್ ಸೆಕ್ಟರ್ ಅಂತ ನಾವು ಕರಿತೀವಿ. ಸರ್ವಿಸ್ ಸೆಕ್ಟರ್ ಲೈಕ್ ಟ್ರೇಡ್, ಹೋಟೆಲ್ಸ್ ಅಂಡ್ ರೆಸ್ಟೋರೆಂಟ್ಸ್, ಟ್ರಾನ್ಸ್ಪೋರ್ಟ್, ಬ್ಯಾಂಕಿಂಗ್ ಆರ್ ಫಿನಾನ್ಸ್, any other services will becomes under service sector. So role and importance of service sector. Point number 1, contribution to employment. Point number 2, attracting funds from foreign countries. Attracting funds from foreign countries. And point number 3, contribution to national income. And point number 4 and last point, contribution in export. Okay, thank you. Next class ಅಲ್ಲಿ ನಾವು ಇದನ್ನ ಕಂಟಿನ್ಯೂ ಮಾಡೋಣ.